ಏ ಮುದಿಯ ಕಾಫಿ ತಗೊಂಡ್ ಬಾರೋ. ಏ ಮುದಿಯ ಬೆನ್ ಸಾವಿರ ಲೇ. ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ನಿನ್ ಮಗನಿಗೆ ಏನಾದ್ರು ಮೆಟ್ಕೊಳತ್ತಾ? ಯಾಕಂಗ್ ಕೂಗಾಡ್ತಾವನೆ? ಅದೇನ್ ನೋಡೋಣ ನಡೀರಿ. ಏನಾಯ್ತು ಏನಾಯ್ತು ಪ್ರಕಾಶಣ್ಣ? ಏನಾಯ್ತು ಪ್ರಕಾಶ? ಏನಾಯ್ತು ಮಗಳು ನನ್ನ ಮಗನೇ? ಈ ವಿಜಯ ಇದಾನಲ್ಲ ಆವಾಗ್ಲಿಂದ ಹೊಡೆದು ನನ್ ಬೆಲ್ ಬೂಳೆ ಎಲ್ಲ ಮುರಿದಾಗ್ಬಿಟ್ಟ ಡ್ಯಾಡಿ. ನಾನ್ ಹೊಡಿತೀನ? ಏನ್ ಹೇಳ್ತಾ ಇದೀಯ ಪ್ರಕಾಶಣ್ಣ? ಅಂಕಲ್, ನಾನ್ ಇವನ್ನ ಹೊಡಿಯೋಕ್ ಸಾಧ್ಯನಾ? ಆ ಶಕ್ತಿ ನನ್ಗಿದ್ಯಾ? ನೀವೇ ಹೇಳಿ. ನೋಡಿ, ಬೆಳಗ್ಗೆ ಕಾಫಿ ಬೇಕು ಅಂತ ಕೇಳ್ದ, ಕಾಫಿ ತಗೊಂಬಂದು ಅಲ್ಲಿ ಇಟ್ಟಿದ್ದೀನಿ. ಬಂದು ನೋಡ್ತೀನಿ ಕೆಳಗಡೆ ಬಿದ್ದು ಓದಾಡ್ತಾ ಇದ್ದಾನೆ. ಅವನ್ನ ಸುಮ್ನೆ ಹಾಗೆತ್ತಿ ಮೇಲ್ಗಡೆ ಮಲಗಿಸ್ದೆ ಅಷ್ಟೇ. ನೋಡಿ ನೋಡಿ ನಾಟಕ ಆಡ್ತಿದ್ದಾನೆ ಬಬ್ಬಿ, ನಾಟಕ ಆಡ್ತಿದ್ದಾನೆ. ಇವನು ಮಹಾನ್ ನಟ, ಸಾಮಾನ್ಯವಾದ ನಟ ಅಲ್ಲ ಬಬ್ಬಿ. ಬಬ್ಬಿ ಬೆಳಿಗ್ಗೆ ಕಾಫಿ ಕೊಡುವಾಗ ಹೊಡಿತಾನೆ ಬಬ್ಬಿ, ಮಧ್ಯಾಹ್ನ ಊಟಕ್ಕೆ ಕರಿಯೋಗ್ ಬಂದು ಹೊಡಿತಿರ್ತಾನೆ ಬಬ್ಬಿ, ರಾತ್ರಿ ಮಲ್ಗೋಗ್ ಮುಂಚೆ ಎಲ್ಲ ಹೊಡಿತಾನೆ. ಪ್ರಕಾಶಣ್ಣ ಯಾಕೆ ಸುಳ್ಳು ಹೇಳಿ ಪಾಪ ಕಟ್ಕೋತೀಯ? ನೀವಾದ್ರೂ ಹೇಳಿ ಅಂಕಲ್. ಈಗ ಗೊತ್ತಾಯ್ತು ಬಿಡು. ಈ ನನ್ನ ಮಗನಿಗೆ ರಾತ್ರೆಲ್ಲ ಗಂಟ್ಲಿಗೆ ಬಿಟ್ಕೊಂಡಿದ್ದು ಇನ್ನೂ ಹಿಡಿದಿಲ್ಲ ಅಂತ ಕಾಣುತ್ತೆ. ರಾತ್ರೆಲ್ಲ ಕುಡಿದು ಬಿಡೋದು, ಹಿಂಗ್ ಮಂಚದ ಮೇಲೆ ಬೋರ್ಲ್ ಬಿದ್ದು ಒದ್ದಾಡೋದು. ನಮ್ಮ ವಿಜು ಎಳೆ ಮಗುವನಂತ ಮನಸ್ನವನು, ಅಂತವನ್ ಮೇಲೆ ಅಪಾರ ಹೊರಿಸ್ತಿಯಲ್ಲ. ಮಗು ಮಗು ಮಮ್ಮಿ, ಇವ್ನ್ ನಿನ್ಗೆ ಯಾವಾಗ ಮಗು ಅದ? ಬಾಯ ಅವಂದು ಒಡೆಯೋ ಕೈ ಅಲ್ಲ ಕೊಡು, ಸಹಾಯ ಮಾಡೋ ಕೈ, ಸೇವೆ ಮಾಡೋ ಕೈ. ಹೌದು. ಹೋಗಮ್ಮ ವಿಜು, ಹೋಗಪ್ಪ ಜೋಣ, ಹೋಗು ಮುಂಚುನು. ನೀ ಹೋಗಪ್ಪ ಬಂಗಾರ, ಅವಂದೇನ ಒಂದು. ನೀ ಒಳ್ಳೆಯವನು. ಸುಮ್ಮನೆ ನೀನ್ ನಡಿಯಪ್ಪ.